ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿಗೆಲ್ಲ ಹೇಳಿ ನಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಉದ್ದವಾಗಿ ದಪ್ಪವಾಗಿ ಮತ್ತು ಸಾಫ್ಟ್ ಸಿಲ್ಕಿಯಾಗಿ ಇರಬಾರ್ದು ಅನ್ನಿಸುತ್ತೆ ಹೇಳಿ. ಎಲ್ಲರಿಗೆ ಇಂಥ ಒಂದು ಆಸೆ ಇರುತ್ತೆ, ನಮ್ಮ ಕೂದಲು ಒಳ್ಳೆ ಸ್ಥಿತಿಯಲ್ಲಿ ಇರಬೇಕಂತ. ಆದರೆ ಏನು ಮಾಡೋದು, ಇವತ್ತಿನ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಹಾಗೂ ಕೂದಲು ಉದುರೋ ಸಮಸ್ಯೆ ಅಂತೂ ಕಾಮನ್ ಆಗಿಬಿಟ್ಟಿದೆ. ಚಿಕ್ಕ ಮಕ್ಕಳಿರಲಿ, ಯಾವುದೇ ವಯಸ್ಸಿದ ಜನರು ಇರಲಿ, ಸಾಮಾನ್ಯವಾಗಿ ಈ ಪ್ರಾಬ್ಲಮ್ಸನ್ನು ನಾವು ಇವಾಗ ಕಾಣಬಹುದು. ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ ಏನಂದರೆ, ನಾವು ಬಳಸುವಂಥ ಕೆಮಿಕಲ್, ಮಾರ್ಕೆಟ್ ಬೇಸ್ ಕೆಮಿಕಲ್ ಡೈಸ್ನ ಬಳಸ್ತೀವಿ, ಜೊತೆಗೆ ಸೀರಮ್, ಶಾಂಪೂಸ್. ಸೊ ಇಲ್ಲಿ ನಿಮಗೆ ಶಾಂಪೂ ಅಥವಾ ಸೀರಮ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಾಂಪೂನ ಕೂಡ ಪದೇ ಪದೇ ಬದಲಾಯಿಸೋದ್ರಿಂದ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ. ಜೊತೆಗೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಮೆಲನಿನ್ ಅಂತ ಒಂದು ಪದಾರ್ಥ ಇರುತ್ತೆ ವೀಕ್ಷಕರೇ, ಅದು ಕಡಿಮೆ ಆದಾಗ ಹೇರ್ ಫಾಲ್ ಸಮಸ್ಯೆ ಜೊತೆಗೆ ಬಿಳಿ ಕೂದಲು ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತೊಂದು ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ರೆಗ್ಯುಲರ್ ಆಗಿ ಬಳಸೋದ್ರಿಂದ ನಿಮ್ಮ ಎಷ್ಟೇ ಕೂದಲು ಉದುರ್ತಾ ಇರಲಿ ಕಡಿಮೆ ಆಗಿ ಹೊಸ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋನ ಲೈಕ್ ಶೇರ್ ಮಾಡಲು ಮರಿಬೇಡಿ. ತಡ ಮಾಡದೆ ಬನ್ನಿ ನೋಡ್ಕೊಳ್ಳೋಣ ಆ ಒಂದು ನ್ಯಾಚುರಲ್ ಅಂತ ರೆಮಿಡಿ ಏನಂತ. ಇಲ್ಲಿ ನೋಡಿ, ನಾನು ಮೊದಲು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿಯಲ್ಲಿರ್ತಕ್ಕಂಥ ಹರ್ಬ್ಸು, ಇದರಲ್ಲಿರ್ತಕ್ಕಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಹಾಗೂ ಸಲ್ಫರ್ ನಮ್ಮ ಒಂದು ಕೂದಲು ಆರೈಕೆ ಸಲುವಾಗಿ ತುಂಬಾ ಇಂಪಾರ್ಟೆಂಟು. ನಿಮ್ಮೆಲ್ಲರಿಗೆ ಗೊತ್ತಿದೆ, ಈರುಳ್ಳಿ ತುಂಬಾ ಅಂದರೆ ತುಂಬ ಒಂದು ಪೋಷಕಾಂಶದಿಂದ ತುಂಬಿರುವಂಥ ಒಂದು ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ. ಇಲ್ಲಿ ನಾನು ಒಂದು ಈರುಳ್ಳಿಯನ್ನ ಚೆನ್ನಾಗಿ ಸೊಪ್ಪನ್ನು ತೆಕ್ಕೊಂಡು ಚೆನ್ನಾಗಿ ಇಲ್ಲಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಏನಂದರೆ ಈರುಳ್ಳಿ ಜ್ಯೂಸು. ಇವತ್ತು ನಾವು ಮಾರ್ಕೆಟ್ನಲ್ಲಿ ನೋಡ್ತಾ ಇದ್ದೀವಿ, ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಜನರು ಈರುಳ್ಳಿ ಎಣ್ಣೆಯಲ್ಲಿ ಆನಿಯನ್ ಸೀರಮ್ಸ್, ಆನಿಯನ್ ಹೇರ್ ಆಯಿಲ್ ಅಥವಾ ಆನಿಯನ್ ಶಾಂಪೂನ ಬಳಸ್ತಾ ಇದ್ದಾರೆ. ಆದರೆ ವೀಕ್ಷಕರೇ, ಅವರು ಹೇಳ್ತಾರೆ ಇದು ಕೆಮಿಕಲ್ ಇಲ್ಲ ಅಂತ. ವೀಕ್ಷಕರೇ, ಅದರಲ್ಲಿ ತುಂಬ ಅತಿ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ ಇರುತ್ತೆ. ನಾವು ಅದನ್ನು ಬಳಸ್ಕೊಳ್ಳೋದ್ರಿಂದ ಮತ್ತಷ್ಟು ನಮ್ಮ ಕೂದಲು ಆರೈಕೆ ಕೆಟ್ಟು ಹೋಗುತ್ತೆ. ಸೊ ಅದು ಇಲ್ಲದೆ ಮನೆಯಲ್ಲಿ ನೋಡಿ, ಸಾಮಾನ್ಯವಾಗಿ ಈರುಳ್ಳಿ ಯಾರ ಮನೆಯಲ್ಲೇ ಇರಲ್ಲ ಹೇಳಿ. ಜಸ್ಟ್ ತಲೆ ಸ್ನಾನಕ್ಕೂ 5 ನಿಮಿಷ ಮುಂಚೆ ಇದನ್ನು ಮಾಡ್ಕೊಂಡು ಹಚ್ಕೊಂಡ್ರೆ ಸಾಕು. ನಿಮಗೆ ಎಷ್ಟೇ ಹೇರ್ ಫಾಲ್ ಆಗ್ತಾ ಇರಲಿ, ಎಷ್ಟೇ ನಿಮ್ಮ ಕೂದಲು ಉದುರ್ತಾ ಇರಲಿ, ನಿಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ, ಎಲ್ಲದಕ್ಕೂ ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ. ಇವಾಗ ನೋಡಿ, ನಾನು ಚೆನ್ನಾಗಿ ಇದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ರಸವನ್ನು ಸೋರಿಸ್ಕೊತೀನಿ ವೀಕ್ಷಕರೇ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಮಾಡಿಕೊಂಡು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಆದರೆ ಸಾಮಾನ್ಯವಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಸೊ ವಾರಕ್ಕೆ 1 ಸಲ 2 ಸಲ ಅಂತೂ ತಲೆ ಸ್ನಾನವನ್ನು ಮಾಡ್ತೀವಿ. ಸೊ ತಲೆ ಸ್ನಾನಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಈ ಒಂದು ನ್ಯಾಚುರಲ್ ಆಗಿರುವಂಥ ರೆಮಿಡಿನ ಹಚ್ಕೊಂಡ್ರೆ, ಎಷ್ಟೇ ನಿಮಗೆ ಹೇರ್ ಫಾಲ್ ಸಮಸ್ಯೆ ಇರಲಿ ವೀಕ್ಷಕರು, ಖಂಡಿತವಾಗ್ಲೂ ಹೇಳ್ತೀನಿ, ರೆಗ್ಯುಲರ್ ಆಗಿ ಇದನ್ನು ನೀವು ಬಳಸಿದ್ರೆ ನಿಮ್ಮ ಹೇರ್ ಫಾಲ್ಗೆ ಫುಲ್ ಸ್ಟಾಪೇ ಹತ್ಬಿಡುತ್ತೆ. ಜೊತೆಗೆ ಹೊಸ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಕೂದಲಿನಲ್ಲಿ ಒಂದು ವಾಲ್ಯೂಮ್ ಬರುತ್ತೆ. ಇಲ್ಲಿ ನೋಡಿ, ಚೆನ್ನಾಗಿ ಜ್ಯೂಸನ್ನು ತಗೊಂಡಿದ್ದೀನಿ. ಇದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಗಳನ್ನು ಆ್ಯಡ್ ಮಾಡ್ಕೊತೀನಿ, ಅದೇನಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ನಾನು ಇದು ತೊಗೊಂಡಿದ್ದೀನಿ ಆಲೋವೆರಾ ಜೆಲ್. ಕೂದಲು ತುಂಬಾ ಡ್ರೈ ಆಗಿದ್ದಾವೆ, ಫ್ರೀಸಿ ಆಗಿದ್ದಾವೆ, ಕೂದಲಿನಲ್ಲಿ ಯಾವ ಒಂದು ಹೊಳಪೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಆಲೋವೆರಾ ಜೆಲ್ನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಕೂದಲು ನ್ಯಾಚುರಲಿ ಸಾಫ್ಟ್, ಸಿಲ್ಕಿ ಮತ್ತು ಶೈನಿ ಆಗುತ್ತವೆ. ಸೊ ನೋಡಿದಿರಲ್ವ, ಮಾಡೋಕ್ಕೆ ಎಷ್ಟು ಸುಲಭವಾಗಿದೆ. ಜಸ್ಟ್ 5 ನಿಮಿಷದಲ್ಲೇ ರೆಡಿ ಮಾಡ್ಕೊಳ್ಬಹುದು. ಸೊ ಇವಾಗ ಈ ರೀತಿ ಮಾಡ್ಕೊಳ್ಬೇಕಾದ್ರೆ ಯಾಕೆ ನಾವು ಕೆಮಿಕಲ್ ಬೇಸ್ ಸೀರಮ್ಸ್ ಅನ್ನಿ, ಹೇರ್ ಡೈಸ್ ಅನ್ನಿ ಹಚ್ಕೊಳ್ಬೋದು. ಸೊ ನೋಡಿ, ಇವಾಗ ಅದರಲ್ಲಿ ಸ್ವಲ್ಪ ನಾನು ಕೊಕೊನಟ್ ಆಯಿಲ್ ಕೂಡ ಹಾಕ್ತಾಯಿದ್ದೀನಿ, ಕೊಬ್ಬರಿ ಎಣ್ಣೆ. ಕೂದಲನ್ನ ಮೃದುವಾಗಿ ಇಡೋಕ್ಕೆ, ಮಾಯಿಶ್ಚರ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ಆಗಿರೋವಂಥ ಇಂಗ್ರೀಡಿಯೆಂಟ್ ಇದೆ. ಸೊ ಅದನ್ನು ಸಹ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ವೀಕ್ಷಕರೇ. ಈ ಒಂದು ರೆಮಿಡಿನ ನೀವು ನಾನು ಹೇಳ್ದಂಗೆ ವಾರಕ್ಕೆ 1 ಸಲ ಅದು ಯೂಸ್ ಮಾಡ್ಕೊಂಡು ನೋಡಿ. ಬರೀ 1 ತಿಂಗಳು ಒಳಗಡೆ ನಿಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆ ಸ್ಥಿತಿಗೆ ಬರುತ್ತೆ ಅಂತ ನೋಡಿಕೊಂಡು ನೀವೇ ಆಶ್ಚರ್ಯ ಪಡ್ಕೊಳ್ತೀರ. ಇಲ್ಲಿ ನಾನು ರೋಸ್ಮೇರಿ ಹೇರ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸೊ ರೋಸ್ಮೇರಿ ಆಯಿಲ್ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲಿ ನೀವು ಆಲಿವ್ ಆಯಿಲ್ ಹಾಕ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಇಲ್ಲಿ ನೀವು ಮಸ್ಟರ್ಡ್ ಆಯಿಲ್ ಕೂಡ ಹಾಕ್ಕೊಳ್ಬೋದು ವೀಕ್ಷಕರೇ. ಸೊ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನಕ್ಕೂ ಬರೀ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಸ್ಕ್ಯಾಲ್ಪ್ ಮೇಲೆ, ರೂಟ್ಸ್ಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆಯೂ ಚೆನ್ನಾಗಿ ಕಾಟನಿಂದ ಅಥವಾ ಸ್ಪ್ರೇ ಬಾಟಲ್ನಲ್ಲಿ ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟು ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.